ಸ್ನೇಹಿತರೆ, ಮನುಷ್ಯನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವನಿಗೆ ಅವನು ಮಾಡಿದ ಕರ್ಮದ ಫಲವು ಸಿಕ್ಕೇ ಸಿಗುತ್ತದೆ. ಮನುಷ್ಯನು ಎಷ್ಟು ಪ್ರಯತ್ನ ಮಾಡಿದರೂ ಅವನು ಮಾಡಿದ ತನ್ನ ಕ್ರಿಯೆಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀವು ಈ ವಾಕ್ಯವನ್ನು ಕೇಳಿರಬಹುದು, ನಾವು ಮಾಡಿದ ಪಾಪ ಪುಣ್ಯದ ಋಣವು ನಮಗೆ ಸಿಕ್ಕೇ ಸಿಗುತ್ತದೆ. ಅಂದರೆ ನಾವು ಏನು ಕರ್ಮವನ್ನು ಮಾಡುತ್ತೇವೆಯೇ ಅದರ ಫಲವು ನಮಗೆ ಸಿಗುತ್ತದೆ. ಆದರೆ ನನ್ನದೊಂದು ಪ್ರಶ್ನೆ ಇದೆ, ನೀವು ಕೂಡ ಈ ಮಾತಿನ ಮೇಲೆ ಭರವಸೆ ಇಡುತ್ತೀರಾ? ನಾವು ಮಾಡಿದ ಕರ್ಮದ ಪ್ರತಿಫಲವು ನಮಗೆ ಸಿಗುತ್ತದೆ ಅಥವಾ ಇಲ್ಲ? ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡುವಿರಿ, ಇದರಲ್ಲಿ ಕೇಳುವ ವಿಷಯವೇನಿದೆ? ಇದು ಸತ್ಯವಾಗಿದೆ. ನಾವು ಮಾಡಿದ ಕರ್ಮದ ಪ್ರತಿಫಲವು ನಮಗೆ ಸಿಕ್ಕೇ ಸಿಗುತ್ತದೆ ಎಂದು. ಒಂದು ಬಾರಿ ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮೊಳಗೆ ನೀವು ಪ್ರಶ್ನೆ ಮಾಡಿ. ನಿಮಗೆ ಈ ವಿಷಯದ ಬಗ್ಗೆ ಸ್ಪಷ್ಟತೆ ಸಿಗುವುದಿಲ್ಲ. ಎಲ್ಲಾದರೂ ಒಂದು ಕಡೆ ನಮ್ಮ ಮನಸ್ಸಿನಲ್ಲಿ ಸಂಶಯ ಬರುತ್ತದೆ, ಈ ಮಾತು ಸತ್ಯವಾಗಿದೆಯಾ ಅಥವಾ ಸುಳ್ಳಾಗಿದೆ ಎಂದು. ಆದರೆ ಇವತ್ತು ಈ ಕಥೆಯಿಂದ ನಾವು ತಿಳಿದುಕೊಳ್ಳೋಣ, ಒಳ್ಳೆಯ ಕೆಲಸದಿಂದ ಒಳ್ಳೆಯ ಫಲ ಮತ್ತು ಕೆಟ್ಟ ಕೆಲಸಗಳಿಂದ ನಮಗೆ ಹೇಗೆ ಕೆಟ್ಟ ಪ್ರತಿಫಲ ಸಿಗುತ್ತದೆ ಎಂದು ತಿಳಿಯೋಣ. ಅದು ಹೇಗೆ ಎಂಬುದು ಈ ಕಥೆಯ ಮೂಲಕ ತಿಳಿಯೋಣ. ಅದಕ್ಕಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಎಲ್ಲ ಕೆಲಸಗಳನ್ನು ಬದಿಗೆ ಇಟ್ಟು ಈ ಕಥೆಯನ್ನು ಅವಶ್ಯವಾಗಿ ಒಂದು ಸಲ ತಪ್ಪದೇ ಕೇಳಿ. ಸ್ನೇಹಿತರೆ, ವಿಧಿಯ ಬರಹಗಳು ಎಂದಿಗೂ ಅಳಿಸಿ ಹೋಗುವುದಿಲ್ಲ. ಇದು ಪ್ರಾಚೀನ ಕಾಲದ ವಿಷಯವಾಗಿತ್ತು. ಒಂದು ಹಳ್ಳಿಯಲ್ಲಿ ಜ್ಞಾನವುಳ್ಳ ವಿದ್ವಾಂಸರು ವಾಸಿಸುತ್ತಿದ್ದರು. ಆ ಪಂಡಿತನ ಗೆಳೆಯನೊಬ್ಬ ಬೇರೆಯೊಂದು ಹಳ್ಳಿಯಲ್ಲಿ ವಾಸವಾಗಿದ್ದನು. ಅವನು ಹುಟ್ಟಿನಿಂದಲೇ ಕುಂಟ ಮತ್ತು ಮೂಕನಾಗಿದ್ದನು. ಒಂದು ದಿನ ಪಂಡಿತನು ತನ್ನ ಸ್ನೇಹಿತನನ್ನು ಭೇಟಿಯಾಗಲು ಮನೆಯಿಂದ ಹೊರಟನು. ಅವನ ಗೆಳೆಯನ ಹಳ್ಳಿ ಅಲ್ಲಿಂದ ಬಹಳ ದೂರದಲ್ಲಿತ್ತು. ಆ ಬುದ್ಧಿವಂತ ವಿದ್ವಾಂಸರು ದಾರಿಯಲ್ಲಿ ಹೋಗುತ್ತಿರುವಾಗ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದನು. ಆ ಮನುಷ್ಯನು ಆ ಪಂಡಿತನೊಂದಿಗೆ ಹೋಗತೊಡಗಿದನು ಮತ್ತು ಪಂಡಿತನಿಗೂ ಆ ದಾರಿ ಬಹಳ ಉದ್ದವಾಗಿತ್ತು. ಈ ಮನುಷ್ಯನ ಜೊತೆ ಮಾತನಾಡುವುದರಿಂದ ದಾರಿ ಸುಲಭವಾಗಿ ಸಾಗುತ್ತದೆ ಎಂದುಕೊಂಡನು ಮತ್ತು ಜ್ಞಾನಿ ಪಂಡಿತನು ಆ ವ್ಯಕ್ತಿ ಹೆಸರನ್ನು ಕೇಳುತ್ತಾನೆ. ಆ ವ್ಯಕ್ತಿ ಅವನ ಹೆಸರು ಮಹಾಕಾಲ್ ಎಂದು ಹೇಳುತ್ತಾನೆ. ಆಗ ಪಂಡಿತ ಮತ್ತು ಮಹಾಕಾಲ ಇಬ್ಬರೂ ಒಟ್ಟಿಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಇನ್ನೊಂದು ಹಳ್ಳಿಯು ದಾರಿಯಲ್ಲಿ ಬರುತ್ತದೆ. ಆಗ ಮಹಾಕಾಲ್ ಪಂಡಿತರಿಗೆ ಮುಂದೆ ಹೋಗುವಂತೆ ಹೇಳುತ್ತಾನೆ. ನನಗೆ ಈ ಊರಿನಲ್ಲಿ ಪರಿಚಯದವರ ಜೊತೆ ಸ್ವಲ್ಪ ಕೆಲಸವಿದೆ, ಕೆಲಸ ಮುಗಿಸಿಕೊಂಡು ನಾನು ಬರುತ್ತೇನೆ ಎಂದು ಹೇಳುತ್ತಾನೆ. ನಂತರ ಸ್ವಲ್ಪ ಸಮಯದಲ್ಲೇ ಎಮ್ಮೆ ಒಂದು ಗ್ರಾಮದಲ್ಲಿ ಒಬ್ಬ ವ್ಯಕ್ತಿಯನ್ನು ಕೊಂದು ಹಾಕಿತು ಮತ್ತು ಈ ಸುದ್ದಿ ಇಡೀ ಗ್ರಾಮದಲ್ಲಿ ಹರಡುತ್ತದೆ. ಹಾಗೂ ಸ್ವಲ್ಪ ಸಮಯದ ನಂತರ ಮಹಾಕಾಲ್ ಮತ್ತೆ ಪಂಡಿತರ ಬಳಿಗೆ ಬಂದರು ಮತ್ತು ಇಬ್ಬರೂ ಒಟ್ಟಿಗೆ ಮುಂದೆ ಸಾಗಲು ಪ್ರಾರಂಭಿಸಿದರು. ಸ್ವಲ್ಪ ದೂರ ಹೋದ ನಂತರ ದಾರಿಯಲ್ಲಿ ಇನ್ನೊಂದು ಊರು ಬಂದಿತು ಮತ್ತು ಮಹಾಕಾಲ್ ಪಂಡಿತರಿಗೆ ಈ ಗ್ರಾಮದಲ್ಲಿ ನನಗೆ ಕೆಲಸವಿದೆ ಎಂದು ಹೇಳುತ್ತಾರೆ ಮತ್ತು ನೀವು ಹೋಗಿ ನಾನು ಕೆಲಸ ಮುಗಿಸಿಕೊಂಡು ಬರುತ್ತೇನೆ ಎನ್ನುತ್ತಾರೆ. ಆಗ ಆ ವ್ಯಕ್ತಿ ಹೋದ ಸ್ವಲ್ಪ ಸಮಯದ ನಂತರ ಆ ಹಳ್ಳಿಯಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಆಗ ಆ ಪಂಡಿತರು ಯೋಚಿಸುತ್ತಾರೆ, ಈ ಮನುಷ್ಯ ಎಲ್ಲಿಗೆ ಹೋದರೂ ಅಲ್ಲಿ ಏನಾದರೂ ಕೆಟ್ಟ ಘಟನೆಗಳು ನಡೆಯುತ್ತಿವೆ ಎಂದು ಯೋಚಿಸಿ ಆ ಪಂಡಿತರು, ಮಹಾಕಾಲ್ ಸಹೋದರ, ನೀನು ಯಾರು? ಎಲ್ಲೇ ಹೋದರೂ ಯಾವುದೋ ಒಂದು ಕೆಟ್ಟ ಘಟನೆ ನಡೆಯುತ್ತಲೇ ಇದೆ. ನಂತರ ಪಂಡಿತರ ಮಾತುಗಳನ್ನು ಕೇಳಿ ಮಹಾಕಾಲ್, ನಾನೇ ಯಮದೂತ ಎಂದು ಹೇಳುತ್ತಾನೆ. ಮನುಷ್ಯರ ಪ್ರಾಣ ತೆಗೆಯುವುದು ನನ್ನ ಕೆಲಸ. ಅದರ ನಂತರ ಪಂಡಿತರು ಮಹಾಕಾಳನನ್ನು ಕೇಳಿದರು, ನೀನು ಯಮದೂತನಾಗಿದ್ದರೆ ಮುಂದೆ ಯಾರು ಸಾಯುತ್ತಾರೆ ಎಂದು ಹೇಳುವೆಯಾ? ಆಗ ಮಹಾಕಾಲ್, ಮುಂದಿನ ಸಾವು ನೀನು ಭೇಟಿಯಾಗಲಿರುವ ನಿನ್ನ ಗೆಳೆಯನದ್ದು ಎಂದು ಹೇಳುತ್ತಾರೆ. ಇದನ್ನು ಕೇಳಿಸಿಕೊಂಡ ಪಂಡಿತರು, ನಾನು ಈ ವೇಳೆ ಸ್ನೇಹಿತನನ್ನು ಭೇಟಿಯಾಗಲು ಹೋಗುವುದಿಲ್ಲವೆಂದು ಯೋಚಿಸುತ್ತಾನೆ ಮತ್ತು ಯೋಚಿಸಿ ಪಂಡಿತನು ತನ್ನ ಹಳ್ಳಿಯ ಕಡೆಗೆ ಹಿಂತಿರುಗಲು ಪ್ರಾರಂಭಿಸುತ್ತಾನೆ.
ಪಂಡಿತನು ಹಿಂತಿರುಗಿ ಹೋಗುತ್ತಿರುವುದನ್ನು ನೋಡಿದ ಮಹಾಕಾಲ್, ನೀನು ಏನು ಯೋಚಿಸುತ್ತಿದ್ದೀಯಾ ಎಂದು ನನಗೆ ಅರ್ಥವಾಗಿದೆ, ಮತ್ತು ನೀನು ಹಿಂತಿರುಗಿ ಹೋದರೂ ಸಹ ಇಲ್ಲಿ ನಡೆಯುವ ಘಟನೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಮಹಾಕಾಲ್ ಪಂಡಿತರಿಗೆ ಹೇಳುತ್ತಾನೆ. ಇದನ್ನು ಕೇಳಿಸಿಕೊಂಡ ಪಂಡಿತರು ತನ್ನ ಸ್ನೇಹಿತನನ್ನು ಭೇಟಿಯಾಗಲು ವೇಗವಾಗಿ ಓಡೋಡಿ ಹೋಗುತ್ತಾರೆ. ಪಂಡಿತನು ಅವನ ಸ್ನೇಹಿತನನ್ನು ತಲುಪಿದ ತಕ್ಷಣ ಅವನು ಹೃದಯಘಾತದಿಂದ ಸಾಯುತ್ತಾನೆ. ಇದರಿಂದ ಪಂಡಿತನು ಬಹಳ ಪಶ್ಚಾತ್ತಾಪ ಪಡುತ್ತಾನೆ ಹಾಗೂ ಬಹಳ ದುಃಖಿತನಾಗುತ್ತಾನೆ. ನಂತರ ಪಂಡಿತನು ಇದನ್ನೆಲ್ಲ ನೋಡಿ ಮಹಾಕಾಲನಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಮಹಾಕಾಲ್, ಸರಿ, ನಾನು ಯಾವಾಗ ಮತ್ತು ಹೇಗೆ ಸಾಯುತ್ತೇನೆ ಎಂದು ದಯವಿಟ್ಟು ನನಗೆ ಹೇಳು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಮಹಾಕಾಲ್, ನೀನು ಸರಿಯಾಗಿ 6 ತಿಂಗಳ ನಂತರ ಬೇರೆ ರಾಜ್ಯದಲ್ಲಿ ನೀನು ಬಿಗಿದು ಸಾಯುವೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಪಂಡಿತನು ಬಹಳ ಭಯಗೊಂಡನು ಮತ್ತು ಅವನು ಬೇಗನೆ ತನ್ನ ಮನೆಗೆ ತಲುಪಿದನು ಮತ್ತು ನೇರವಾಗಿ ತನ್ನ ರಾಜ್ಯದ ರಾಜನ ಬಳಿ ಹೋಗಿ ರಾಜನಿಗೆ ನಡೆದ ಎಲ್ಲ ವಿಷಯವನ್ನು ಹೇಳಿದನು. ಆಗ ರಾಜನು ಎಲ್ಲ ಮಂತ್ರಿಗಳನ್ನು ಕರೆದು ಈ ಸಮಸ್ಯೆಗೆ ಪರಿಹಾರವನ್ನು ಕೇಳುತ್ತಾನೆ. ಆಲೋಚಿಸಿದ ನಂತರ ಎಲ್ಲರೂ ಪಂಡಿತನಿಗೆ 6 ತಿಂಗಳು ಈ ಅರಮನೆಯಲ್ಲಿಯೇ ಇರುವಂತೆ ಪರಿಹಾರವನ್ನು ಕೊಡುತ್ತಾರೆ. ರಾಜನು ಪಂಡಿತನಿಗೆ ರಾಜಮನೆತನದಲ್ಲಿಯೇ ಇರಲು ವ್ಯವಸ್ಥೆ ಮಾಡುತ್ತಾನೆ ಮತ್ತು ನಿಧಾನವಾಗಿ ಸಮಯ ಕಳೆಯುತ್ತದೆ. ಮತ್ತು ಆ ಪಂಡಿತನಿಗೆ ನಿದ್ರೆಯಲ್ಲಿ ನಡೆಯುವ ಕಾಯಿಲೆ ಇತ್ತು ಮತ್ತು ಅವನಿಗೂ ಕೂಡ ಗೊತ್ತಿರಲಿಲ್ಲ ಅವನು ಸಾಯಲು ಹೊರಟಿರುವ ಆ ಕೊನೆಯ ರಾತ್ರಿ ತನ್ನ ನಿದ್ರೆಯಲ್ಲಿ ಅರಮನೆಯಿಂದ ಹೊರಬಿದ್ದನು. ಮತ್ತು ಪಂಡಿತನು ರಾಜನ ಅತಿಥಿಯಾಗಿದ್ದರಿಂದ ಅವನನ್ನು ಹೊರ ಹೋಗದಂತೆ ಯಾವ ಕಾವಲುಗಾರನು ತಡೆಯಲಿಲ್ಲ. ನಂತರ ಪಂಡಿತನು ರಾಜಮನೆತನವನ್ನು ತೊರೆದು ಮತ್ತೊಂದು ಸಾಮ್ರಾಜ್ಯದ ರಾಜಮನೆತನಕ್ಕೆ ಹೋಗಿ ರಾಜ ಮತ್ತು ರಾಣಿ ನಡುವೆ ರಾಜನ ಮಲಗುವ ಕೋಣೆಯಲ್ಲಿ ಮಲಗುತ್ತಾನೆ. ರಾಜನು ಬೆಳಗ್ಗೆ ಎದ್ದಾಗ ಪಂಡಿತನು ತನ್ನ ಮಲಗುವ ಕೋಣೆಯಲ್ಲಿ ನೋಡಿದ ನಂತರ ಅವನು ತುಂಬ ಕೋಪಗೊಳ್ಳುತ್ತಾನೆ ಮತ್ತು ಕೋಪದಿಂದ ಆ ಪಂಡಿತನಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತಾನೆ. ಆಗ ಪಂಡಿತನು ಆ ರಾಜನಿಗೆ ಇಡೀ ಕಥೆಯನ್ನು ಹೇಳುತ್ತಾನೆ. ಆದರೆ ಪಂಡಿತ ಹೇಳಿದ ಮಾತುಗಳನ್ನು ಆ ರಾಜ ನಂಬುವುದಿಲ್ಲ ಮತ್ತು ರಾಜನು ಅವನ ಮಾತಿನ ಸತ್ಯವನ್ನು ತಿಳಿಯಲು ತನ್ನ ಒಬ್ಬ ಸೈನಿಕನನ್ನು ನೆರೆಯ ರಾಜ್ಯಕ್ಕೆ ಕಳುಹಿಸಿದನು ಮತ್ತು ಆ ಸೈನಿಕನು ಹಿಂತಿರುಗಿ ಬಂದು ಪಂಡಿತನ ಮಾತಿನಲ್ಲಿ ಸತ್ಯವಿದೆ ಎಂದು ದೃಢಪಡಿಸುತ್ತಾನೆ. ಇದನ್ನು ಕೇಳಿದ ರಾಜನು ತನ್ನ ಶಿಕ್ಷೆಗೆ ಪಶ್ಚಾತ್ತಾಪ ಪಡುತ್ತಾನೆ. ಆದರೆ ಆ ರಾಜ್ಯದಲ್ಲಿ ರಾಜನು ಒಮ್ಮೆ ಶಿಕ್ಷೆ ವಿಧಿಸಿದರೆ ಅದನ್ನು ಬದಲಾಯಿಸಲಾಗುವುದಿಲ್ಲವೆಂಬ ನಿಯಮವಿರುತ್ತದೆ. ನಂತರ ರಾಜನು ರಾಜ್ಯಸಭೆಯನ್ನು ಕರೆದು ಪರಿಹಾರದ ಬಗ್ಗೆ ಎಲ್ಲ ಮಂತ್ರಿಗಳನ್ನು ಕೇಳುತ್ತಾನೆ. ಆಗ ಆ ರಾಜ್ಯಸಭೆಯಲ್ಲಿ ಕಚ್ಚಾದಾರದಿಂದ ಮಾಡಿದ ಕುಣಿಕೆಯನ್ನು ಮಾಡಿ ಅದನ್ನು ಪಂಡಿತನಿಗೆ ಧರಿಸಿ ನಿಮ್ಮ ನಿಯಮವನ್ನು ಪೂರೈಸಬೇಕು ಎಂದು ನಿರ್ಧರಿಸಲಾಗುತ್ತದೆ. ನಂತರ ಕಚ್ಚಾದಾರದಿಂದ ಮಾಡಿದ ಕುಣಿಕೆಯಿಂದಾಗಿ ಪಂಡಿತನು ಸಾಯುವುದಿಲ್ಲ ಮತ್ತು ನಿಮ್ಮ ನಿರ್ಧಾರದ ಅವಮಾನವು ಉಳಿಯುತ್ತದೆ ಎಂದು ಯೋಚಿಸಿ ಹಸಿದಾರದಿಂದ ಕುಣಿಕೆ ಮಾಡಿ ಮರುದಿನ ಕುಣಿಕೆಯನ್ನು ಪಂಡಿತರ ಕೊರಳಿಗೆ ಹಾಕಿ ಎಳೆಯಲಾಯಿತು. ಪಂಡಿತನಿಗೂ ಏನೂ ಆಗುವುದಿಲ್ಲವೆಂದು ಎಲ್ಲರೂ ಭಾವಿಸುತ್ತಾರೆ. ಆದರೆ ನೇಣು ಹಾಕುವಾಗ ದಾರವು ಮುರಿದು ಹೋಯಿತು ಮತ್ತು ಆ ಕಚ್ಚಾ ದಾರದಿಂದಾಗಿ ಪಂಡಿತನ ಕಂಠನಾಳವು ಕತ್ತರಿಸಲ್ಪಡುತ್ತದೆ. ಇದರಿಂದಾಗಿ ಅವನು ವೇಗವಾಗಿ ರಕ್ತಸ್ರಾವವಾಗಲು ಪ್ರಾರಂಭಿಸುತ್ತಾನೆ ಮತ್ತು ಅತಿಯಾದ ರಕ್ತಸ್ರಾವದಿಂದ ಪಂಡಿತರು ಸಾವನ್ನಪ್ಪುತ್ತಾರೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ಸಾವು ಬದಲಾಗದ ಸತ್ಯವೆಂದು ತಿಳಿಯಬೇಕು. ಒಬ್ಬನು ಯಾವತ್ತೂ ಸಾವಿಗೆ ಹೆದರಬಾರದು. ಪ್ರತಿಯೊಂದು ಜೀವಿಯು ತಾನು ಮಾಡಿದ ಕರ್ಮಗಳಿಗನುಸಾರವಾಗಿ ಈ ಲೋಕಕ್ಕೆ ಬರುತ್ತಾರೆ. ವ್ಯಕ್ತಿ ಬಯಸಿ ಅಥವಾ ಬೇಡವೆಂದರೂ ತನ್ನ ಅವಧಿ ಮುಗಿದ ನಂತರ ಇಹಲೋಕ ತ್ಯಜಿಸಬೇಕಾಗುತ್ತದೆ.
ಸ್ನೇಹಿತರೆ, ಹಾಗೆಯೇ ಆ ಪಂಡಿತನು ಯಮರಾಜನಿಂದ ತನ್ನ ಸಾವಿನ ಬಗ್ಗೆ ತಿಳಿದುಕೊಳ್ಳದಿದ್ದರೆ ತನ್ನ 6 ತಿಂಗಳಿನ ಜೀವನ ಬಹಳ ಸುಖಮಯವಾಗಿ ಕಳೆಯಬಹುದಾಗಿತ್ತು. ಆದರೆ ಅವನು ತನ್ನ ಮರಣದ ವಿಷಯವನ್ನು ತಿಳಿದುಕೊಂಡು ತಮ್ಮ ಅಮೂಲ್ಯವಾದ ದಿನಗಳನ್ನು ಮತ್ತು ಅಮೂಲ್ಯವಾದ ಕ್ಷಣಗಳನ್ನು ರಾಜರ ಅರಮನೆಯಲ್ಲಿ ಭಯದಿಂದ ತನ್ನ ಜೀವನವನ್ನು ಕಳೆದು ಕೊನೆಗೂ ಸಾವನ್ನಪ್ಪಿದನು. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.